ಹೆದ್ದಾರಿಯಲ್ಲಿ ಅವಿತು ಕುಳಿತಿದ್ದ ಜವರಾಯ. ಒಂದೇ ಕುಟುಂಬದ 3 ಸ್ಥಳದಲ್ಲೇ ಸಾವು. ಚರಂಡಿ ನೀರಿಗೆ ಬಿದ್ದ 4 ವರ್ಷದ ಕಂದಮ್ಮ ಕೊನೆಯುಸಿರು. ಮೈಸೂರು ದಸರಾಗೆ ಭರ್ಜರಿ ತಯಾರಿ. ಅಭಿಮನ್ಯು ಟೀಮ್ನ ಒಂದೊಂದು ಆನೆ ತೂಕ ಎಷ್ಟಿದೆ ಗೊತ್ತಾ? ನಂದಿನಿ ಲೇಔಟ್ ಪೊಲೀಸರಿಗೆ ಮಹಿಳೆಯರ ಸಮಸ್ಯೆ ಕೇಳೋದಕ್ಕೂ ಟೈಮ್ ಸಿಗ್ತಿಲ್ವಾ? ಈ ಪೊಲೀಸರ ವಿರುದ್ಧ ಮಹಿಳೆಯರು ಹಿಡಿ ಶಾಪ ಹಾಕಿದ್ಯಾಕೆ? ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿಕ್ಕಬಳ್ಳಾಪುರದ ಕೇತೇನಹಳ್ಳಿ ಫಾಲ್ಸ್ ನೋಡೋದಕ್ಕೆ ಬಂದ ಟೆಕ್ಕಿ ಕಾಲು ಮುರಿದುಕೊಂಡ ಬೆನ್ನಲ್ಲೇ ಫಾಲ್ಸ್ಗೆ ಪ್ರವಾಸಿಗರ ಪ್ರವೇಶಕ್ಕೆ ಬ್ರೇಕ್ ಹಾಕಲಾಗಿದೆ. ಕೇತೇನಹಳ್ಳಿ ಫಾಲ್ಸ್ ನೋಡಲು ಯಾರೂ ಬರಬೇಡಿ ಅಂತ ಅರಣ್ಯಾಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಫಾಲ್ಸ್ಗೆ ಪ್ರವಾಸಿಗರಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಸ್ಥಳದಲ್ಲೇ ಅರಣ್ಯ ಇಲಾಖೆಯ ಗಾರ್ಡ್ ಅನ್ನು ನೇಮಿಸಲಾಗುತ್ತೆ. ಅರಣ್ಯದೊಳಗೆ ಪ್ರವೇಶ ಮಾಡಬಾರದು ಎಂಬ ನಾಮಫಲಕವನ್ನು ಅಳವಡಿಸಲಾಗುತ್ತೆ ಅಂತ ಪಬ್ಲಿಕ್ ಟಿವಿಗೆ ಜಿಲ್ಲಾ ಅರಣ್ಯ ಇಲಾಖಾಧಿಕಾರಿ ರಮೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿನ್ನೆಯಷ್ಟೇ ಜಲಪಾತದಲ್ಲಿ ಆಟವಾಡಿ ವಾಪಸ್ ಬರುವಾಗ ಮಹಿಳಾ ಟೆಕ್ಕಿ ಅರ್ಪಿತಾ ಜಾರಿ ಬಿದ್ದು ಕಾಲು ಮುರಿದುಕೊಂಡಿದ್ರು. ಈ ವೇಳೆ ಕಾಡಿನ ಹಾದಿಯಲ್ಲಿ ಹರಸಾಹಸ ಪಟ್ಟು ಆಸ್ಪತ್ರೆಗೆ ಸಾಗಿಸಲಾಗಿತ್ತು. ಹೀಗಾಗಿ ಮುಂದೆ ಇಂತಹ ಘಟನೆ ಸಂಭವಿಸಬಾರದು ಅಂತ ಫಾಲ್ಸ್ಗೆ ಪ್ರವಾಸಿಗರು ಪ್ರವೇಶಿಸಬಾರದು ಅಂತ ನಿರ್ಬಂಧ ವಿಧಿಸಲಾಗಿದೆ. ಬೆಂಗಳೂರಿನಲ್ಲಿ ವಿವಾಹಿತೆ ಐಶ್ವರ್ಯ ಆತ್ಮಹತ್ಯೆ ಕೇಸ್ ಸಂಬಂಧ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ನೇಮಿಸಿ ಸರ್ಕಾರ ಆದೇಶಿಸಿದೆ. ಕೇಸ್ ಸಂಬಂಧ ಹೈಕೋರ್ಟ್ಗೆ ಪ್ರಾಸಿಕ್ಯೂಷನ್ನ ಪರ ಹಿರಿಯ ವಕೀಲ ಶ್ಯಾಮ್ ಸುಂದರ್ ಅವರನ್ನು ನೇಮಿಸಿ ರಾಜ್ಯ ಸರ್ಕಾರ ಆದೇಶಿಸಿದೆ. 2023 ಅಕ್ಟೋಬರ್ 26ರಂದು ಡೆತ್ ನೋಟ್ ಬರೆದಿಟ್ಟು ಐಶ್ವರ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಗೋವಿಂದರಾಜನಗರದ ತಂದೆ ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಚಾರಿತ್ರ್ಯ ವಧೆ ಮಾಡಿ ಕಿರುಕುಳ ನೀಡಿದ್ದಾಗಿ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿದರು. ವರದಕ್ಷಿಣೆ ಕಿರುಕುಳ ಆರೋಪದಡಿ ಎಫ್ಐಆರ್ ದಾಖಲಾಗಿತ್ತು. ಅತ್ತೆ, ಮಾವ, ಸೋದರತ್ತೆ, ಸೋದರ ಮಾವ ಸೇರಿದಂತೆ 9 ಜನರ ಹೆಸರು ಡೆತ್ ನೋಟ್ನಲ್ಲಿ ಬರೆಯಲಾಗಿತ್ತು. ಮಾವ ಗಿರಿಯಪ್ಪ, ಅತ್ತೆ ಸೀತಮ್ಮ, ಪತಿ ರಾಜೇಶ್, ನಾದಿನಿ ತಸ್ಮೆ, ಸೋದರತ್ತೆ ಗೀತಾ, ಸೋದರ ಮಾವ ರವೀಂದ್ರನಾಥ್, ಸೋದರತ್ತೆ ಮಗಳು ಲಿಪಿ, ವಿದೇಶದಲ್ಲಿದ್ದ ಚಿಕ್ಕಪ್ಪ ಓಂ ಪ್ರಕಾಶ್, ಚಿಕ್ಕಮ್ಮ ಶಾಲಿನಿ ಹೆಸರನ್ನು ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ದರು. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. 9 ಆರೋಪಿಗಳು ಹೈಕೋರ್ಟ್ನಲ್ಲಿ ಜಾಮೀನು ಪಡೆದು ಪ್ರಕರಣದ ತನಿಖೆಗೆ ತಡೆಯಾಜ್ಞೆಯನ್ನು ತಂದಿದ್ದರು. ಈಗ ಸರ್ಕಾರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅನ್ನು ನೇಮಕ ಮಾಡಿದೆ. ಬೆಂಗಳೂರಿನಲ್ಲಿ ಮಳೆಗಾಳಿ ಇಲ್ಲದಿದ್ದರೂ ಕೂಡ ಬೃಹತ್ ಮರವೊಂದು ಬಿದ್ದ ಪರಿಣಾಮ ರಸ್ತೆ ಸಂಚಾರ ಬಂದ್ ಆಗಿತ್ತು. ಚಾಲುಕ್ಯ ಸರ್ಕಲ್ ನಲ್ಲಿ ಮೈಸೂರು ಬ್ಯಾಂಕ್ ರಸ್ತೆಗೆ ಸಾಗುವ ಮಾರ್ಗದಲ್ಲಿ ದಿಢೀರನೆ ಮರ ಬಿದ್ದು ಇಡೀ ರಸ್ತೆ ಸಂಚಾರವೇ ಅಸ್ತವ್ಯಸ್ತವಾಗಿತ್ತು. ರಸ್ತೆ ಬದಿಯ ಗ್ರಿಲ್, ವಿದ್ಯುತ್ ಪೆಟ್ಟಿಗೆಗೂ ಕೂಡ ಹಾನಿಯಾಗಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ. ಮರ ಬಿದ್ದು 2 ಗಂಟೆಯಾದರೂ ಕೂಡ ಪಾಲಿಕೆಯ ಸಿಬ್ಬಂದಿ ಬರದೇ ಇದ್ದಿದ್ದರಿಂದ ಟ್ರಾಫಿಕ್ ಪೊಲೀಸರೇ ಮರ ತೆರವು ಮಾಡಿದ್ರು. ಮರ ಬಿದ್ದಿದೆ ಅಂತ ಮಾಹಿತಿ ಕೊಟ್ಟರೂ ಕೂಡ ಪಾಲಿಕೆ ಅಧಿಕಾರಿಗಳು ಬರಲೇ ಇಲ್ಲ. ಪ್ರತಿ ಬಾರಿ ಮರ ಬಿದ್ದಾಗಲೂ ಕೂಡ ಪಾಲಿಕೆ ನಿರ್ಲಕ್ಷ್ಯ ತೋರ್ತಾ ಇದ್ದು ಪಾಲಿಕೆ ಮಾಡಬೇಕಾದ ಕೆಲಸವನ್ನ ಪೊಲೀಸರೇ ಮಾಡ್ತಾ ಇದ್ದಾರೆ. ತಡವಾಗಿ ಬಂದ ಬಿಬಿಎಂಪಿ ಸಿಬ್ಬಂದಿ ಟ್ರಾಫಿಕ್ ಪೊಲೀಸರ ಜೊತೆಗೆ ಸೇರಿ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದ ಮರವನ್ನ ತೆರವು ಮಾಡಿದ್ರು. ವಾಹನ ಸಂಚಾರಕ್ಕೆ ಯಾವುದೇ ತೊಂದರೆ ಆಗದಂತೆ ಕಾರ್ಯಾಚರಣೆ ಮಾಡಲಾಯಿತು. ಬಳಿಕ ಟ್ರಾಫಿಕ್ ಕ್ಲಿಯರ್ ಮಾಡಿ ಮೈಸೂರು ಬ್ಯಾಂಕ್ ಸರ್ಕಲ್ ಕಡೆಗೆ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಡಲಾಯಿತು. ಲಾರಿ ಹಾಗೂ ಒಮಿನಿ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ 3 ಸಾವನ್ನಪ್ಪಿರುವ ದಾರುಣ ಘಟನೆ ಹುಬ್ಬಳ್ಳಿಯ ಕಿರೆಸೂರ್ ಬಳಿ ನಡೆದಿದೆ. ತಂದೆ, ಮಗ, ಮೊಮ್ಮಗ ಕಾರವಾರ ಜಿಲ್ಲೆಯ ಹಲಗ ಗ್ರಾಮದಿಂದ ವಾಪಸ್ಸಾಗ್ತಾ ಇದ್ದಾಗ ಭೀಕರ ಅಪಘಾತ ಸಂಭವಿಸಿತ್ತು. ಕೊಪ್ಪಳ ತಾಲೂಕಿನ ಮಂಗಳಾಪುರ ಗ್ರಾಮದ ಜಾಫರ್ ಸಾಬ್, ಮೊಹಮ್ಮದ್ ಮುಸ್ತಫಾ, ಶೋಯೆಬ್ ಮೃತರು. ಕೊಪ್ಪಳ ತಾಲೂಕಿನ ಮಂಗಳಾಪುರ ಗ್ರಾಮದ ನಿವಾಸಿಗಳಾದ ಇವರು ಪಾರ್ಶ್ವವಾಯು ಕಾಯಿಲೆಗೆ ಔಷಧ ತರೋದಕ್ಕೆ ಹಲಗ ಗ್ರಾಮಕ್ಕೆ ತೆರಳಿದ್ರು. ಔಷಧಿ ಪಡೆದು ಮರಳಿ ಊರಿಗೆ ಬರುವಾಗ ರಾತ್ರಿ 10 ಗಂಟೆ ಸುಮಾರಿಗೆ ಅಪಘಾತ ನಡೆದಿದ್ದು ಸ್ಥಳದಲ್ಲೇ ಅಪ್ಪ, ಮಗ, ಮೊಮ್ಮಗ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ ಇನ್ನೂ 3 ಸ್ಥಿತಿ ಗಂಭೀರವಾಗಿದ್ದು ಧಾರವಾಡ ಎಸ್ಡಿಎಂ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ವಗ್ರಾಮ ಮಂಗಳಾಪುರದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮನೆ ಹತ್ತಿರ ಇದ್ದ ಚರಂಡಿ ನೀರಿಗೆ ಬಿದ್ದು 4 ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಹೊಸಪೇಟೆ ನಗರದ ಅನಂತಶಯನ ಗುಡಿ ಬಡಾವಣೆಯಲ್ಲಿ ನಡೆದಿದೆ. ವಿರಾಟ್ ಜೆ ಸಾವನ್ನಪ್ಪಿದ ಬಾಲಕನಾಗಿದ್ದು ಮನೆ ಎದುರು ಆಟವಾಡಲು ಹೋದಾಗ ಗಮನಿಸದೆ ಚರಂಡಿ ನೀರು ತುಂಬಿದ್ದ ಗುಂಡಿಗೆ ಬಿದ್ದಿದ್ದಾನೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಮೃತ ಬಾಲಕನ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಸುದ್ದಿ ತಿಳಿದು ಶಾಸಕ ಎಚ್ಆರ್ಆರ್ ಗವಿಯಪ್ಪ ಆಸ್ಪತ್ರೆಗೆ ದೌಡಾಯಿಸಿ ಮೃತ ಮಗುವಿನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ನಂತರ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪಟ್ಟಣದಲ್ಲಿ ಚರಂಡಿ ನೀರು ನಿಂತಿರುವ ಪ್ರದೇಶಗಳನ್ನು ಕೂಡಲೇ ಸ್ವಚ್ಛಗೊಳಿಸುವಂತೆ ನಗರಸಭೆ ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ನಾಡಹಬ್ಬ ಮೈಸೂರು ದಸರಾಗೆ ಭರ್ಜರಿ ತಯಾರಿ ನಡೀತಾ ಇದೆ. ನಿನ್ನೆಯಷ್ಟೇ ಅರಮನೆ ಅಂಗಳ ಪ್ರವೇಶ ಮಾಡಿರೋ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳ ತಂಡಕ್ಕೆ ತೂಕದ ಪರೀಕ್ಷೆ ನಡೆದಿದೆ. ಮೈಸೂರಿನ ಧನ್ವಂತರಿ ರಸ್ತೆಯ ಎಲೆಕ್ಟ್ರಾನಿಕ್ ವೇ ಬ್ರಿಡ್ಜ್ನಲ್ಲಿ ತೂಕ ಪರೀಕ್ಷೆ ಮಾಡಲಾಯಿತು. ಕ್ಯಾಪ್ಟನ್ ಅಭಿಮನ್ಯು ತೂಕದಲ್ಲಿ ನಂಬರ್ 1 ಇದ್ದಾನೆ. ಅಭಿಮನ್ಯು 5560 ಕೆಜಿ ಇದ್ದಾನೆ. ಧನಂಜಯ 5155 ಕೆಜಿ, ಗೋಪಿ 4970 ಕೆಜಿ, ಭೀಮಾ 4945 ಕೆಜಿ, ಏಕಲವ್ಯ 4730 ಕೆಜಿ,
ಕಂಜನ್ 4,515 ಕೆಜಿ, ರೋಹಿತ್ 3,625 ಕೆಜಿ, ವರಲಕ್ಷ್ಮಿ 3,495 ಕೆಜಿ, ಲಕ್ಷ್ಮಿ 2,480 ಕೆಜಿ ತೂಕವಿದ್ದಾಳೆ. ತೂಕದಲ್ಲಿ ಕುಮ್ಕಿ ಆನೆಗೆ ಕೊನೆ ಇದ್ದಾಳೆ. ಸಿಲಿಕಾನ್ ಸಿಟಿಯಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಆದರೆ ಹೆಣ್ಮಕ್ಕಳನ್ನ ಸೇಫ್ ಮಾಡೋ ಪೊಲೀಸರೇ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ರಾಜಗೋಪಾಲ್ ನಗರ ಪೊಲೀಸರು, ನಂದಿನಿ ಲೇಔಟ್ ಪೊಲೀಸರು ಹೆಣ್ಮಕ್ಕಳ ದೂರುಗಳಿಗೆ ಸ್ಪಂದಿಸ್ತಾ ಇಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ನಂದಿನಿ ಲೇಔಟ್ನ ನರಸಿಂಹಸ್ವಾಮಿ ಬಡಾವಣೆಗೆ ಅಂಟಿಕೊಂಡಂತೆ ಪಾರ್ಕ್, ಬಿಡಿಎ ಆಟದ ಮೈದಾನ ಇದ್ದು ಇದಕ್ಕೆ ಗೇಟ್, ಸೆಕ್ಯೂರಿಟಿ ಏನೂ ಇಲ್ಲ. ಇಲ್ಲಿಗೆ ಬರುವ ಪುಂಡರ ಹಾವಳಿಗೆ ಹೆಣ್ಮಕ್ಕಳು ರೋಸಿ ಹೋಗಿದ್ದಾರೆ. ಗಾಂಜಾ, ಎಣ್ಣೆ ನಶೆಯಲ್ಲಿ ಹೆಣ್ಮಕ್ಕಳಿಗೆ ಕಿರುಕುಳ ನೀಡ್ತಾ ಇದ್ದಾರಂತೆ. ಅಸಭ್ಯ ಮತ್ತು ಅಶ್ಲೀಲವಾಗಿ ನೋಡುವುದು, ಕೂಗಾಡುವುದು ಮಾಡ್ತಾರಂತೆ. ಹೀಗಾಗಿ ಸಂಜೆ ಆಗ್ತಾ ಇದ್ದಂತೆ ಈ ಏರಿಯಾದ ಮಹಿಳೆಯರು ಮನೆ ಬಾಗಿಲು ಬಂದ್ ಮಾಡಿಕೊಳ್ತಾ ಇದ್ದಾರೆ. ಬೇರೆ ಏರಿಯಾಗಳಿಂದ ಬಂದು ವಾಹನ ನಿಲ್ಲಿಸ್ತಾ ಇದ್ದಾರೆ. ಸ್ಥಳೀಯರಿಗೆ ಕಿರಿಕಿರಿ ಕೊಡ್ತಾ ಇದ್ದಾರೆ. ಪ್ರಶ್ನೆ ಮಾಡಿದ್ರೆ ಲಾಂಗು, ಮಚ್ಚು ತೋರಿಸ್ತಾರೆ. ಬಿಡಿಎ, ಬಿಬಿಎಂಪಿ ಪೊಲೀಸರಿಗೆ ಫೋನ್ ಮಾಡಿ ತಿಳಿಸಿದ್ರು ಕೂಡ ನಮಗೆ ಪರಿಹಾರ ಸಿಗ್ತಿಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಓಡಾಡೋಕ್ಕೆ ಭಯ ಆಗುತ್ತೆ ಸರ್. ನಮಗೆ ಇಲ್ಲಿ ಒಬ್ಬೊಬ್ಬರೇ ಹೆಂಗಸ್ರುಗಳು ಬರಬೇಕು ಅಂದರೆ ಇಲ್ಲಿ ಗಾಂಜಾ ಸೇದೋದು, ಹುಡುಗರುಗಳು ರೌಡಿಸಮು, ಹೆಣ್ಮಕ್ಳುಗಳಂತೂ ಚಿಕ್ಕ ಚಿಕ್ಕ ಮಕ್ಕಳನ್ನೂ ಚುಡಾಯಿಸೋದು ಮಾಡೋದು ತುಂಬಾ ಇಲ್ಲಿ ತೊಂದರೆ ಇದೆ.